ಒಂದು ಕಾಲದಲ್ಲಿ ದೇವತೆಗಳು ಮತ್ತು ಋಷಿಗಳು ರಾಕ್ಷಸರ ಕಾಟದಿಂದ ತುಂಬಾ ಸಂಕಟಪಟ್ಟಿದ್ದರು. ಆಗ ಎಲ್ಲರೂ ಶಿವನ ಬಳಿಗೆ ಹೋಗಿ ಸಹಾಯ ಕೇಳಿದರು. ಶಿವನು ಲೋಕರಕ್ಷಣೆಗೆ ತನ್ನ ಅಂಶದಿಂದ ಒಬ್ಬ ಮಹಾಶಕ್ತಿಶಾಲಿ ವೀರನು ಜನಿಸಬೇಕು ಎಂದು ಆಶೀರ್ವದಿಸಿದರು. ಅದೇ ಸಮಯದಲ್ಲಿ ಭೂಮಿಯಲ್ಲಿ ಅಂಜನಾದೇವಿ ಎಂಬ ವಾನರ ಕನ್ಯೆ ವಾಸಿಸುತ್ತಿದ್ದಳು. ಆಕೆ ತುಂಬಾ ಭಕ್ತಿಯಿಂದ ಶಿವನ ತಪಸ್ಸು ಮಾಡುತ್ತಿದ್ದಳು. ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿದ ನಂತರ ಶಿವನು ಸಂತುಷ್ಟನಾಗಿ, ನಿನಗೆ ಲೋಕಕ್ಕೆ ಉಪಕಾರ ಮಾಡುವ ಮಹಾನ್ ಪುತ್ರನು ಜನಿಸುತ್ತಾನೆ ಎಂದು ವರ ನೀಡಿದರು. ಅಂಜನಾದೇವಿಯ ಪತಿ ಕೇಸರಿ ಧೀರ ಮತ್ತು ಶೂರನಾಗಿದ್ದನು. ದೇವತೆಗಳ ಅನುಗ್ರಹದಿಂದ ವಾಯುದೇವ ತಮ್ಮ ದಿವ್ಯ ಶಕ್ತಿಯನ್ನು ಅಂಜನಾದೇವಿಗೆ ತಲುಪಿಸಿದರು. ಅದರ ಫಲವಾಗಿ ಚೈತ್ರ ಪೂರ್ಣಿಮೆಯ ಶುಭ ದಿನದಲ್ಲಿ ಒಬ್ಬ ಪ್ರಕಾಶಮಾನ ಬಾಲಕ ಜನಿಸಿದನು. ಆ ಬಾಲಕನೇ ಹನುಮಾನ್. ಹುಟ್ಟಿದ ಕ್ಷಣದಿಂದಲೇ ಅವನ ದೇಹದಲ್ಲಿ ಅಪಾರ ಶಕ್ತಿಯಿತ್ತು. ಬಾಲ್ಯದಲ್ಲಿ ಅವನು ಆಕಾಶದಲ್ಲಿ ಹೊಳೆಯುತ್ತಿದ್ದ ಸೂರ್ಯನನ್ನು ಹಣ್ಣೆಂದು ಭಾವಿಸಿ ಹಿಡಿಯಲು ಹಾರಿದನು. ಅವನ ಸಾಹಸ ನೋಡಿ ದೇವತೆಗಳೆಲ್ಲ ಆಶ್ಚರ್ಯಪಟ್ಟರು. ನಂತರ ದೇವತೆಗಳು ಅವನಿಗೆ ಅನೇಕ ವರಗಳನ್ನು ನೀಡಿದರು. ಅಪಾರ ಬಲ, ಅಜೇಯತೆ, ವೇಗ, ಜ್ಞಾನ, ಭಕ್ತಿಭಾವ. ಹೀಗೆ ಜನಿಸಿದ ಹನುಮಾನ್ ಮುಂದೆ ಶ್ರೀರಾಮನ ಪರಮ ಭಕ್ತನಾಗಿ ಲೋಕಕ್ಕೆ ಧರ್ಮ, ಭಕ್ತಿ ಮತ್ತು ಶಕ್ತಿಯ ಆದರ್ಶನಾದನು.